ಯಾರು ಕೂಡ ಕ್ಯಾಶ್ ಅನ್ನು ಕ್ಯಾರಿ ಮಾಡುದಿಲ್ಲ. ರಿಸ್ಕ್ ಕೂಡ ಅಂದ್ರೆ ಕಳ್ಳರು ಜಾಸ್ತಿ ಇರ್ತಾರೆ, ಪಿಕ್ ಪಾಕೆಟ್ ಮಾಡ್ತಾರೆ. ಹಾಗೆಲ್ಲ ಇರುವ ಎಲ್ಲ ಕಡೆಯಲ್ಲಿ ಡಿಜಿಟಲ್ ಪೇಮೆಂಟ್ ನಮಗೆ ಯೂಸ್ ಆಗಿದೆ. ನರೇಂದ್ರ ಮೋದಿ ಸರ್ ಪ್ರೈಮ್ ಮಿನಿಸ್ಟರ್ ನಮ್ದು, ಅವರು ಫಾರಿನ್ ನಲ್ಲಿ ಸಹ UPI ಸ್ಟಾರ್ಟ್ ಮಾಡಿದ್ದಾರೆ. ದುಬೈ ಅಲ್ಲಿ, ಕತಾರ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಅಂದ್ರೆ ಡಿಜಿಟಲ್ ಪೇಮೆಂಟ್ ಅಲ್ಲಿ ಅಡ್ವಾಂಟೇಜ್ ಐತೆ, ಡಿಸ್ಅಡ್ವಾಂಟೇಜ್ ಐತೆ. ಅದೊಂದು ನಮ್ದು ಆಪ್ತ ಸ್ನೇಹಿತ ಅಂತ ಹೇಳಿ, ಅಂದ್ರೆ ನಮ್ಗೆ ತುಂಬಾ ಕಷ್ಟಕಾಲದಲ್ಲಿ ಈಗ ನಾವು ಸಡನ್ಲಿ ಹಣ ಬೇಕಂತ ಹೇಳಿದ್ರೆ ಡೈರೆಕ್ಟ್ ಬ್ಯಾಂಕಿಗೆ ಹೋಗ್ಬೇಕು, ಅಲ್ಲಿ ವಿಡ್ರಾ ಎಲ್ಲ ಮಾಡ್ಕೊಂಡ್ ಬರ್ಬೇಕು, ಅದೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಹರಿಮೆಲ್ರಿಗೆ ನಮಸ್ಕಾರ. ನಾನು ಪ್ರಜ್ವಲ್ ಬಳ್ಳಿ, ಅರಿತಮ್ ಕನ್ನಡಕ್ಕೆ ಸ್ವಾಗತ. ಡಿಜಿಟಲ್ ಪೇಮೆಂಟ್ ಎಲ್ಲಿ ಹೋದ್ರು ಈ ಡಿಜಿಟಲ್ ಪೇಮೆಂಟ್ ಬಹಳ ಸದ್ದು ಮಾಡ್ತಾ ಇದೆ. ಈ ಡಿಜಿಟಲ್ ಪೇಮೆಂಟ್ ಮೊದಲು ತರುವಾಗ ಅದೆಷ್ಟೋ ಜನರು ಇದರ ಬಗ್ಗೆ ಟೀಕೆಗಳು ವ್ಯಕ್ತಪಡಿಸಿದ್ರು, ಈ ಡಿಜಿಟಲ್ ಪೇಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಈಗ ಪ್ರತಿಯೊಂದು ಸಣ್ಣ ಪುಟ್ಟ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಮಾಲ್ ಎಲ್ಲಾ ಶಾಪ್ ಗಳಲ್ಲಿ ಕೂಡ ಈ ಡಿಜಿಟಲ್ ಪೇಮೆಂಟ್ ಬಳಕೆ ಆಗ್ತಾ ಇದೆ. ಭಾರತ ಅಷ್ಟೇ ಅಲ್ಲದೆ ಈ ವಿದೇಶದಲ್ಲಿ ಕೂಡ ಈ ಡಿಜಿಟಲ್ ಪೇಮೆಂಟ್ ಹೆಸರುವಾಸಿಯಾಗಿದೆ. ಈ ಬಗ್ಗೆ ನಮ್ಮ ಭಾರತದ ಯುವ ಜನರು ಏನ್ ಹೇಳ್ತಾರ ಅಂತ ನಾವು ಅವರ ಬಳಿ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ, ಬನ್ನಿ. ತುಂಬಾ ಕಡೆಯಲ್ಲಿ ತುಂಬಾ ರೀತಿಯಲ್ಲಿ ಉಪಯೋಗ ಆಗಿದೆ. ಯಾಕಂತ ಹೇಳಿದ್ರೆ ಈಗಿನ ಸಿಚುವೇಶನ್ ನಲ್ಲಿ ಯಾರು ಕೂಡ ಕ್ಯಾಶ್ ಅನ್ನು ಕ್ಯಾರಿ ಮಾಡುದಿಲ್ಲ. ರಿಸ್ಕ್ ಕೂಡ ಅಂದ್ರೆ ಕಳ್ಳರು ಜಾಸ್ತಿ ಇರ್ತಾರೆ, ಪಿಕ್ ಪಾಕೆಟ್ ಮಾಡ್ತಾರೆ. ಹಾಗೆಲ್ಲ ಇರುವಾಗ ಎಲ್ಲ ಕಡೆಯಲ್ಲಿ ಡಿಜಿಟಲ್ ಪೇಮೆಂಟ್ ನಮಗೆ ಯೂಸ್ ಆಗಿದೆ. ಒಂದು ಹಣ ಕಳಿಸಬೇಕಾದ್ರೂ ಡೈರೆಕ್ಟ್ ಆಗಿ ಮೊಬೈಲ್ ಆಗಿರ್ಬೋದು ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲ ನೆಟ್ವರ್ಕ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಈಗ. ನೆಟ್ವರ್ಕ್ ಸಿಸ್ಟಮ್ ಎಲ್ಲ ಒಳ್ಳೆ ಮಾಡಿ ನಮಗೆ ಯಾವ ರೀತಿಯಲ್ಲಿ ಕೂಡ ಎಲ್ಲಿ ಬೇಕಿದ್ರು ಎಷ್ಟು ಹಣ ಬೇಕಿದ್ರು ನಾವು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗ್ತದೆ. ಅದರಿಂದ ಗೌರ್ಮೆಂಟ್ಗೆ ಕೂಡ ಯೂಸ್ ಉಂಟು. ಯಾಕಂತ ಹೇಳಿದ್ರೆ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ ಈಸಿಯಾಗಿ. ಮೊದಲಿನಷ್ಟು ಬ್ಲಾಕ್ ಮನಿಗಳ ಫ್ಲೋ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ನಾವು ಎಷ್ಟೇ ಹಣ ಮಾಡಿದ್ರೆ ಅದಕ್ಕೆ ಅಕೌಂಟೇಬಲ್ ಇದೆ. ಅಂದ್ರೆ ಯಾರೆಷ್ಟು ಎಲ್ಲರಿಗೆ ಕಳಿಸಿದ್ದಾರೆ, ಒಬ್ರು ವ್ಯಾಪಾರದವನಾಗಿರ್ಬೋದು ಎಷ್ಟು ರಿಸೀವ್ ಮಾಡಿದ್ದಾನೆ, ನೀನು ಎಷ್ಟು ಸ್ಪೆಂಡ್ ಮಾಡ್ತೀವಿ ಎಲ್ಲ ನಮಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸರ್, ಒಂದು ಟೈಮಲ್ಲಿ ಡಿಜಿಟಲ್ ಪೇಮೆಂಟ್ ಶುರು ಮಾಡುವ ಸಮಯದಲ್ಲಿ ತುಂಬಾ ಜನ ಹೇಳ್ತಿದ್ರು ಇದೆಲ್ಲ ಸಾಧ್ಯ ಇಲ್ಲ, ಅಸಾಧ್ಯವಾದ ಮಾತು ಅಂತ ಕೆಲವರು ಟೀಕಿಸ್ತಾ ಕೂಡ ಇದ್ರು. ಇದನ್ನೆಲ್ಲ ನೋಡುವಾಗ ಈಗಿನ ಪರಿಸ್ಥಿತಿ ನೋಡುವಾಗ ನಿಮ್ಗೆ ಏನಂತ ಅನಿಸ್ತದೆ? ಅದೇ ಬೇರೆ ಯಾರು ಬೇಡ, ನಮ್ಮ ಚಿದಂಬರಂ ಅವರೇ ಅವತ್ತು ಹೇಳ್ತಿದ್ರು. ಒಬ್ರು ಬೀದಿ ಬರಿ ವ್ಯಾಪಾರದವರು ಅಲ್ಲೇನು ವೈಫೈ ಇದೆಯಾ ಹಾಗಿದೆಯಾ ಅಂತ ಹೇಳ್ತಿದ್ರು. ಆದ್ರೆ ಈಗ ಏನಾಗ್ತಿದೆ, ಒಬ್ರು ಒಂದು ಐಸ್ ಕ್ಯಾಂಡಿ ಮಾರುವವನ ಹತ್ರ ಕೂಡ ಜಿಪೇ ಇದೆ, ಡಿಜಿಟಲ್ ಪೇಮೆಂಟ್ ಯೂಸ್ ಮಾಡ್ತಾರೆ. ಆ ಬೆಳವಣಿಗೆ ಆಗಿದೆ. ಮಾತಿನಲ್ಲಿ ಮಾತ್ರವಲ್ಲ, ಮೋದಿ ಸರ್ಕಾರ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಮಾತಿನ ಮುಖಾಂತರ ಮಾತ್ರವಲ್ಲ, ಆ ಮಾತಿನಲ್ಲಿ ಏನ್ ಹೇಳಿದ್ದಾರೆ ಮಾಡಿ ತೋರಿಸಿದ್ದಾರೆ. ಈಗ ಎಲ್ಲ ಕಡೆಯಲ್ಲಿ ಗೂಗಲ್ ಪೇ ಆಗ್ತಿದೆ. ಅಂದ್ರೆ ಅವರು ಹೇಳಿದ ಮಾತಿಗೆ ನಿಂತು ಅದನ್ನು ಮಾಡಿದ್ದಾರೆ. ಅದರಲ್ಲೇ ಈ ಟೀಕೆ ಮಾಡುವವರು ಟೀಕೆ ಮಾಡ್ತಾ ಇರ್ತಾರೆ. ಅವರಿಗೆ ಬೇರೆ ಕೆಲಸ ಇಲ್ಲ. ಯಾಕಂತ ಹೇಳಿದ್ರೆ ಅದೇ ಕೆಲಸ ಅವರಿಗೆ. ಅವರು ಒಳ್ಳೇದು ಮಾಡಿದ್ರು ಟೀಕಿಸ್ತಾರೆ, ಕೆಟ್ಟದ್ದು ಮಾಡಿದ್ರು ಟೀಕಿಸ್ತಾರೆ. ಆ ಟೀಕೆಗಳಿಗೆಲ್ಲ ತಕ್ಕ ಮಟ್ಟಿನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇಡೀ ವಿಶ್ವದಲ್ಲಿ ಡಿಜಿಟಲ್ ಪೇಮೆಂಟ್ ಅಲ್ಲಿ ಭಾರತ ಈಗ ಪ್ರಥಮ ಸ್ಥಾನದಲ್ಲಿದೆ. ಹಲವು ದೇಶಗಳಲ್ಲಿ ನಮ್ಮ UPI ಯನ್ನು ಎಲ್ಲ ತಗೊಳ್ತಿದ್ದಾರೆ. ಹಾಗಿರುವಾಗ ನಮಗೊಂದು ಉತ್ತಮವಾದ ನಮ್ಮ ಹೆಮ್ಮೆಯ ವಿಷಯ ಅದು. ಮೋದಿ ಸರ್ಕಾರ ಆಗಿರ್ಬೋದು, ಹೊರಗಡೆ ಹೋದಲ್ಲಿ ಕೂಡ ಎಲ್ಲ ನಮ್ಮ ದೇಶದ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಇವರು ಹೇಳ್ತಾರೆ ದೇಶ ಸುತ್ತಾರೆ ಅಂತ. ದೇಶ ಸುತ್ತುವ ಮುಖಾಂತರ ಏನಾಗ್ತಿದೆ ಅಂತ ಹೇಳಿದ್ರೆ ಭಾರತದ ಸಂಸ್ಕೃತಿ ಆಗಿರ್ಬೋದು, ಭಾರತದ ಬೆಲೆ ಎಲ್ಲ ರಾಜ್ಯಗಳಿಗೆ ಎಲ್ಲ ದೇಶಗಳಿಗೆ ಗೊತ್ತಾಗ್ತಿದೆ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಿಮ್ಗೆ ಯಾವ ರೀತಿ ಯೂಸ್ಫುಲ್ ಆಗಿದೆ? ನಮ್ಗೆ ನಾನು ಫಸ್ಟ್ ಮಂಗಳೂರಿಗೆ ಬಂದಾಗ ನಾನು ವಾಲೆಟ್ ನಂದು PGಯಲ್ಲಿ ಇಟ್ಕೊ ಬಂದಿದೆ. ಆದ್ರೆ ನಂಗೆ ಆಪ್ಷನ್ ಇಲ್ಲ ಪೇಮೆಂಟ್ ಮಾಡ್ಲಿಕ್ಕೆ. ತುಂಬಾ ಈಗ ಬಸ್ ಅಲ್ಲಿ ಸಹ ಸ್ಟಾರ್ಟ್ ಆಗಿದೆ QR, ಅದರಲ್ಲಿ ನಾನು ಪೇಮೆಂಟ್ ಮಾಡಿದ್ದೆ. ತುಂಬಾ ಒಳ್ಳೆ ಆಗಿದೆ. ಈಗ ಫಾರಿನ್ ನಲ್ಲಿ ಸಹ ನಮ್ದು ನರೇಂದ್ರ ಮೋದಿ ಸರ್ ಪ್ರೈಮ್ ಮಿನಿಸ್ಟರ್ ನಮ್ದು, ಅವರು ಫಾರಿನ್ ನಲ್ಲಿ ಸಹ UPI ಸ್ಟಾರ್ಟ್ ಮಾಡಿದ್ದಾರೆ. ದುಬೈ ಅಲ್ಲಿ, ಕತಾರ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಮತ್ತೆ ಕೆಲವರು ಗಲ್ಫ್ ಕಂಟ್ರಿಯಲ್ಲಿ ಸ್ಟಾರ್ಟ್ ಆಗಿದೆ ಇನ್ನು. ಹೌದು, ಈಗ ಅವ್ರಿಗೆ ಸಹ ಪೇಮೆಂಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಈಗ ನನ್ನ ಡ್ಯಾಡ್ ಅವ್ರು ಡೈರೆಕ್ಟ್ ನಂದು UPIಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮೊದ್ಲೇ ಅಂತ ಎಕ್ಸ್ಚೇಂಜ್ಗೆ ಹೊಡ್ಬೇಕು, ಮನಿ ಆರ್ಡರ್ ಮಾಡ್ಬೇಕು, ಹಂಗೆ ಎಲ್ಲ ಇತ್ತು. ಉಪಯೋಗ ಅಂತ ಹೇಳಿಕಿನ ಅದೊಂದು ನಮ್ದು ಆಪ್ತ ಸ್ನೇಹಿತ ಅಂತೇಳಿ, ಅಂದ್ರೆ ನಮ್ಗೆ ತುಂಬಾ ಕಷ್ಟಕಾಲದಲ್ಲಿ ಈಗ ನಾವು ಸಡನ್ಲಿ ಹಣ ಬೇಕಂತ ಹೇಳಿದ್ರೆ ಡೈರೆಕ್ಟ್ ಬ್ಯಾಂಕಿಗೆ ಹೋಗ್ಬೇಕು, ಅಲ್ಲಿ ವಿಡ್ರಾ ಎಲ್ಲ ಮಾಡ್ಕೊಂಡ್ ಬರ್ಬೇಕು, ಅದೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಈಗ ಏನಿಲ್ಲ, ನಮ್ಮ ಕೈಯಲ್ಲೇ ಅಂದ್ರೆ ಬೆರಳಲ್ಲೇ ಇಡೀ ಜಗತ್ತನ್ನ ಗೆಲ್ಲೋ ಹಾಗೆ ನಮ್ಗೆ ಬೆರಳಲ್ಲೇ ಇಡೀ ತುಂಬಾ ಹೆಲ್ಪ್ಫುಲ್ ಆಗಿರುವ ಹಾಗೆ, ಸಮಯವನ್ನು ಉಳಿತಾಯ ಮಾಡುವ ಹಾಗೆ ತುಂಬಾ ಡಿಜಿಟಲ್ ಅಂತ ಹೇಳಿದ್ರೆ ಅದು ತುಂಬಾ ಉಪಯುಕ್ತವಾಗಿದೆ. ಅಂದ್ರೆ ಡಿಜಿಟಲ್ ಪೇಮೆಂಟ್ ಅಲ್ಲಿ ಅಡ್ವಾಂಟೇಜ್ ಐತೆ, ಡಿಸ್ಅಡ್ವಾಂಟೇಜ್ ಐತೆ. ಅಡ್ವಾಂಟೇಜ್ ಅಂದ್ರೆ ಹೇಳಿದ್ರೆ ಈಗ ನಮಗೆ ಬ್ಯಾಂಕ್ ಈಗ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಾವು ಬ್ಯಾಂಕಿಗೆ ಹೋಗ್ಬೇಕು, ಅಲ್ಲಿ ಲೈನ್ ಅಲ್ಲಿ ನಿಲ್ಬೇಕು, ಅಲ್ಲಿ ಸುಮಾರು ಜನರು ಬರ್ತಾರೆ. ಡಿಸ್ಅಡ್ವಾಂಟೇಜ್ ಇದೆ. ಅಂದ್ರೆ ಈಗ ಇದರಲ್ಲಿ ಲಿಂಕ್ ಎಲ್ಲ ಕಳಿಸಿ ಸ್ಕ್ಯಾಮ್ ಮಾಡ್ತಾರೆ, ಫ್ರಾಡ್ ಮಾಡ್ತಾರೆ. ಇದೊಂದು ಡಿಸ್ಅಡ್ವಾಂಟೇಜ್.